ಸ್ನೇಹಿತರೆ, ಸೌತ್ ಸಿನಿಮಾದ ಥಳಪತಿ ಅಂದರೆ ಸೂಪರ್ ಸ್ಟಾರ್ ವಿಜಯ್ ಅವರ ಕ್ರೇಜ್ ಹೇಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಈ ಬ್ಲಾಕ್ ಬಸ್ಟರ್ ಸೂಪರ್ ಸ್ಟಾರ್ನ ಒಟ್ಟು ಆಸ್ತಿ ಅಂದರೆ ನೆಟ್ವರ್ಕ್ಗೆ ಸಂಬಂಧಿಸಿದಂತೆ ಒಂದು ಶಾಕಿಂಗ್ ಅಂಕಿಅಂಶ ಹೊರಬಂದಿದ್ದು, ದೊಡ್ಡ ದೊಡ್ಡ ಬಾಲಿವುಡ್ ಸ್ಟಾರ್ಗಳೇ ಬೆಚ್ಚಿ ಬೀಳುವಂತಾಗಿದೆ ಎಂದರೆ ನೀವು ನಂಬುತ್ತೀರಾ? ಅರಮನೆಯಂಥ ಬಂಗಲೆಗಳು, ಕೋಟಿಗಟ್ಟಲೆ ಮೌಲ್ಯದ ಐಷಾರಾಮಿ ಕಾರುಗಳು ಮತ್ತು ಕೇವಲ ಒಂದು ಸಿನಿಮಾಗೆ ಅವರು ಪಡೆಯುವ ದುಬಾರಿ ಸಂಭಾವನೆ ಕೇಳಿದರೆ ಬಹುಶಃ ನಿಮ್ಮ ಕಿವಿಗಳನ್ನೇ ನೀವು ನಂಬಲ್ಲ. ಇವತ್ತು ನಾವು ಥಳಪತಿ ವಿಜಯ್ ಅವರ ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲದ ಅಷ್ಟೈಶ್ವರ್ಯ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಅತ್ಯಂತ ದೊಡ್ಡ ರಹಸ್ಯವನ್ನು ಬಯಲು ಮಾಡಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇದೇ ರೀತಿಯ ಕುತೂಹಲಕಾರಿ ಮಾಹಿತಿಗಳಿಗಾಗಿ ನಮ್ಮ ಟ್ರೂ ಹಿಸ್ಟರಿ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಾವು ದಕ್ಷಿಣ ಭಾರತದ ಸಿನಿಮಾ ಬಗ್ಗೆ ಮಾತನಾಡುವಾಗ ಎಲ್ಲರ ನಾಲಿಗೆಯ ಮೇಲೆ ಮೊದಲಿಗೆ ಬರುವ ಹೆಸರೇ ಥಳಪತಿ ವಿಜಯ್. ಅವರ ಒಂದು ನೋಟ ನೋಡಲು ಅಭಿಮಾನಿಗಳು ಗಂಟೆಗಟ್ಟಲೆ ಕಾಯುತ್ತಾರೆ. ಇನ್ನು ಅವರ ಸಿನಿಮಾ ರಿಲೀಸ್ ಆಯಿತು ಅಂದರೆ ಇಡೀ ರಾಜ್ಯದಲ್ಲೇ ಯಾವುದೋ ದೊಡ್ಡ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ಆದರೆ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆ ಇಡೀ ಜಗತ್ತಿಗೆ ಒಂದು ವಿಷಯ ತೋರಿಸಿಕೊಟ್ಟಿದೆ. ವಿಜಯ್ ಈಗ ಕೇವಲ ಬೆಳ್ಳಿಪರದೆಗೆ ಸೀಮಿತವಾದ ನಾಯಕರಲ್ಲ, ಬದಲಿಗೆ ರಿಯಲ್ ಲೈಫ್ನಲ್ಲೂ ಕೋಟ್ಯಂತರ ಜನರ ನೆಚ್ಚಿನ ಮತ್ತು ಜನಪ್ರಿಯ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಸಿನಿಮಾ ಪರದೆಯ ಮೇಲೆ ತಮ್ಮ ಅದ್ಭುತ ನಟನೆ, ಸೂಪರ್ ಡಾನ್ಸ್ ಮತ್ತು ವಿಶಿಷ್ಟ ಶೈಲಿಯಿಂದ ಧೂಳೆಬ್ಬಿಸಿದ ಈ ದೈತ್ಯ ನಟ ರಾಜಕೀಯ ರಂಗಕ್ಕೆ ಕಾಲಿಟ್ಟಾಗ ಅವರ ಪ್ರಭಾವ ಇಷ್ಟೊಂದು ಆಳವಾಗಿ ಮತ್ತು ವ್ಯಾಪಕವಾಗಿ ಇರುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ವಿಜಯ್ ಅವರ ಜನಪ್ರಿಯತೆ ಕೇವಲ ಚಿತ್ರಮಂದಿರಗಳಿಗೆ ಸೀಮಿತವಾಗದೆ ವೋಟ್ ಬ್ಯಾಂಕ್ ರೂಪದಲ್ಲಿ ಇಷ್ಟೊಂದು ಬೃಹತ್ ಸ್ವರೂಪ ಪಡೆದುಕೊಂಡಿದೆ ಎಂದರೆ ದಶಕಗಳಿಂದ ಇರುವ ಪ್ರಭಾವಿ ರಾಜಕೀಯ ಪಕ್ಷಗಳೇ ಆಶ್ಚರ್ಯಚಕಿತವಾಗಿ ಯೋಚಿಸುವಂತಾಗಿದೆ. ಇವತ್ತು ಎಲ್ಲೆಡೆ ಒಂದೇ ಚರ್ಚೆ ನಡೆಯುತ್ತಿದೆ, ಸಾಮಾನ್ಯರಂತೆ ಕಾಣುವ ಒಬ್ಬ ನಟ ಇಷ್ಟೊಂದು ದೊಡ್ಡ ರಾಜಕೀಯ ಪವಾಡವನ್ನು ಹೇಗೆ ಮಾಡಲು ಸಾಧ್ಯ ಅಂತ. ಆದರೆ ಈ ರಾಜಕೀಯ ಪವಾಡದ ಹಿಂದೆ ಅತ್ಯಂತ ಬಲವಾದ ಮತ್ತು ವಿಶಾಲವಾದ ಆರ್ಥಿಕ ಸಾಮ್ರಾಜ್ಯವಿದೆ ಎಂಬುದು ಸಾಮಾನ್ಯ ಜನರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ನಾವು ಅದೇ ಸಾಮ್ರಾಜ್ಯದ ಬಾಗಿಲನ್ನು ನಿಮ್ಮ ಮುಂದೆ ತೆರೆಯುತ್ತಿದ್ದೇವೆ. ವಿಜಯ್ ಅವರು ತಮ್ಮ ದಶಕಗಳ ಕಠಿಣ ಪರಿಶ್ರಮ, ಸೂಪರ್ ಹಿಟ್ ಸಿನಿಮಾಗಳು ಮತ್ತು ಅತ್ಯುತ್ತಮ ಹೂಡಿಕೆಗಳ ಮೂಲಕ ಕಟ್ಟಿಬೆಳೆಸಿದ ಆರ್ಥಿಕ ಕೋಟೆ ಇದು. ಯಾವುದೇ ಸೂಪರ್ ಸ್ಟಾರ್ ಆಸ್ತಿ ಬಗ್ಗೆ ಮಾತನಾಡುವಾಗ ನಮ್ಮ ತಲೆಯಲ್ಲಿ ಕೆಲವು ಕೋಟಿ ರೂಪಾಯಿಗಳ ಕಲ್ಪನೆ ಬರುತ್ತದೆ. ಆದರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಪ್ರಮಾಣಪತ್ರದಲ್ಲಿ ಥಳಪತಿ ವಿಜಯ್ ಅವರ ಒಟ್ಟು ಆಸ್ತಿಯ ಅಧಿಕೃತ ವಿವರ ಬಹಿರಂಗವಾದಾಗ ಆ ಅಂಕಿಅಂಶ ಎಷ್ಟು ಬೃಹತ್ತಾಗಿತ್ತೆಂದರೆ ಬಡಬೊಗ್ಗಡದ ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ಲೇಷಕರೇ ಕಣ್ಣರಳಿಸಿ ನೋಡುವಂತಾಗಿದೆ. ಅಧಿಕೃತ ಚುನಾವಣಾ ದಾಖಲೆಗಳು ಮತ್ತು ಇತ್ತೀಚೆಗೆ ಘೋಷಿಸಲಾದ ಆಸ್ತಿ ವಿವರಗಳ ಪ್ರಕಾರ ಥಳಪತಿ ವಿಜಯ್ ಒಬ್ಬರೇ 603 ಕೋಟಿಗೂ ಅಧಿಕ ಮೌಲ್ಯದ ಬೃಹತ್ ಆರ್ಥಿಕ ಸಾಮ್ರಾಜ್ಯದ ಏಕೈಕ ಒಡೆಯರಾಗಿದ್ದಾರೆ. ಹೌದು, ನೀವು ಕೇಳಿದ್ದು ಸಂಪೂರ್ಣ ಸತ್ಯ. -603 ಭಾರತೀಯ ರೂಪಾಯಿ ಕೋಟಿ. ಇದು ಬರೀ ಒಂದು ಸಂಖ್ಯೆಯಲ್ಲ, ಬದಲಿಗೆ ಕಳೆದ ಹಲವು ದಶಕಗಳಿಂದ ವಿಜಯ್ ಅವರು ಪಟ್ಟ ಕಠಿಣ ಪರಿಶ್ರಮ ಮತ್ತು ಅವರು ಗಳಿಸಿದ ಅಪಾರ ಸ್ಟಾರ್ಡಮ್ಗೆ ನೇರ ಸಾಕ್ಷಿಯಾಗಿದೆ. ಈ ಅಪಾರ ಆಸ್ತಿಯು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದೆ: ವಿಜಯ್ ಕೇವಲ ಕ್ಯಾಮೆರಾ ಮುಂದೆ ಡೈಲಾಗ್ ಹೇಳುವ ನಟ ಮಾತ್ರವಲ್ಲ, ಬದಲಿಗೆ ಅತ್ಯಂತ ಚತುರ, ಬುದ್ಧಿವಂತ ಮತ್ತು ದೂರದೃಷ್ಟಿಯುಳ್ಳ ವ್ಯಕ್ತಿ. ಹಣದಿಂದ ಹಣವನ್ನು ಹೇಗೆ ಗಳಿಸಬೇಕು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಇಷ್ಟೊಂದು ಬೃಹತ್ ಆಸ್ತಿ ಹೊಂದಿರುವುದೆಂದರೆ ರಾಜಕೀಯದಂತಹ ಅತ್ಯಂತ ಖರ್ಚುದಾಯಕ ಮತ್ತು ಕಠಿಣ ರಂಗಕ್ಕೆ ಇಳಿಯುವ ಮುನ್ನವೇ ವಿಜಯ್ ತಮ್ಮ ಆರ್ಥಿಕ ರಕ್ಷಣಾ ಕವಚವನ್ನು ಸಂಪೂರ್ಣವಾಗಿ ಭದ್ರಪಡಿಸಿಕೊಂಡಿದ್ದಾರೆ ಎಂದರ್ಥ. ಯಾವುದೇ ರಾಜಕೀಯ ಸವಾಲನ್ನು ಎದುರಿಸಲು ಅವರು ಆರ್ಥಿಕವಾಗಿ ಸಂಪೂರ್ಣ ಸ್ವತಂತ್ರರು ಮತ್ತು ಸಮರ್ಥರಾಗಿದ್ದಾರೆ. ಈಗ ಬನ್ನಿ, ಈ 603 ಕೋಟಿ ರೂಪಾಯಿಯ ಬೃಹತ್ ಖಜಾನೆಯನ್ನು ಸ್ವಲ್ಪ ಹತ್ತಿರದಿಂದ ಅರ್ಥಮಾಡಿಕೊಳ್ಳೋಣ ಮತ್ತು ಈ ಅಪಾರ ಹಣ ಎಲ್ಲೆಲ್ಲಿ ಅಡಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ವಿಜಯ್ ಅವರ ಒಟ್ಟು ಆಸ್ತಿಯನ್ನು ಪ್ರಮುಖವಾಗಿ 2 ದೊಡ್ಡ ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗ ಅವರ ಚರ ಆಸ್ತಿ, ಮೂವೇಬಲ್ ಆಸೆಟ್ಸ್. ವಿಜಯ್ ಅವರ ಚರ ಆಸ್ತಿಯ ಒಟ್ಟು ಮೌಲ್ಯ ಸುಮಾರು 404.58 ಕೋಟಿ ರೂಪಾಯಿ ಎಂದರೆ ನಿಮಗೆ ನಿಜಕ್ಕೂ ಆಶ್ಚರ್ಯವಾಗಬಹುದು. ಈ ಚರ ಆಸ್ತಿಯಲ್ಲಿ ಅವರ ಬ್ಯಾಂಕ್ ಖಾತೆಗಳಲ್ಲಿರುವ ನಗದು, ದುಬಾರಿ ಆಭರಣಗಳು, ಪ್ರಪಂಚದ ಅತ್ಯಂತ ಐಷಾರಾಮಿ ಕಾರುಗಳು ಮತ್ತು ತಕ್ಷಣವೇ ನಗದಾಗಿ ಪರಿವರ್ತಿಸಬಹುದಾದ ಎಲ್ಲಾ ಹೂಡಿಕೆಗಳು ಸೇರಿವೆ. ಈ 404 ಕೋಟಿಗೂ ಅಧಿಕ ಚರ ಆಸ್ತಿಯು ಅವರಿಗೆ ಪ್ರಪಂಚದ ಬೆರಳೆಣಿಕೆಯಷ್ಟು ನಟರು ಅಥವಾ ರಾಜಕಾರಣಿಗಳಿಗೆ ಮಾತ್ರ ಇರುವಂತಹ ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಇನ್ನು ಎರಡನೇ ದೊಡ್ಡ ಭಾಗ ಎಂದರೆ ಅವರ ಸ್ಥಿರ ಆಸ್ತಿ, ಅಮೂವೇಬಲ್ ಆಸೆಟ್ಸ್. ಈ ಸ್ಥಿರ ಆಸ್ತಿಯ ಒಟ್ಟು ಮೌಲ್ಯವನ್ನು ಸುಮಾರು 198.62 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಚೆನ್ನೈ ಹಾಗೂ ಇತರ ನಗರಗಳ ಅತ್ಯಂತ ದುಬಾರಿ, ಪಾಶ್ ಪ್ರದೇಶಗಳಲ್ಲಿರುವ ಅವರ ರಾಜಮನೆತನದ ಮಾದರಿಯ ಅರಮನೆಯಂತಹ ಬಂಗಲೆಗಳು ಸೇರಿವೆ. ಇದಲ್ಲದೆ ಅತ್ಯಂತ ಮೌಲ್ಯಯುತವಾದ ವಾಣಿಜ್ಯ ಆಸ್ತಿಗಳು, ಕಮರ್ಷಿಯಲ್ ಪ್ರಾಪರ್ಟೀಸ್ ಮತ್ತು ಹಲವು ಎಕರೆಗಳಲ್ಲಿ ಹರಡಿರುವ ಕೃಷಿ ಭೂಮಿ ಕೂಡ ಇದರಲ್ಲಿ ಸೇರಿದೆ.
ವಿಜಯ್ ಅತ್ಯಂತ ಬುದ್ಧಿವಂತಿಕೆಯಿಂದ ಭವಿಷ್ಯದ ಸುರಕ್ಷಿತ ಹೂಡಿಕೆಯಾಗಿ ಇವುಗಳನ್ನು ಖರೀದಿಸಿದ್ದಾರೆ. ಈ ಜಮೀನು ಮತ್ತು ಆಸ್ತಿಗಳ ಮೌಲ್ಯ ದಿನಕಳೆದಂತೆ ನಿರಂತರವಾಗಿ ಹೆಚ್ಚಾಗುತ್ತಲೇ ಇದೆ. ಸೂಪರ್ ಸ್ಟಾರ್ ವಿಜಯ್ ಅವರ ಆರ್ಥಿಕ ಬುದ್ಧಿವಂತಿಕೆಗೆ ನಿಜವಾದ ಸಾಕ್ಷಿ ಎಂದರೆ ಅವರು ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವ ವಿಧಾನ. ಇಂದಿನ ಕಾಲದಲ್ಲಿ ಅನೇಕ ನಟ ನಟಿಯರು ತಮ್ಮ ಹಣವನ್ನು ಅನಗತ್ಯ ವಿಷಯಗಳಲ್ಲಿ ಪೋಲು ಮಾಡುತ್ತಾರೆ. ಆದರೆ ವಿಜಯ್ ತಮ್ಮ ಹಣವನ್ನು ಅತ್ಯಂತ ಸುರಕ್ಷಿತ ಹಾಗೂ ಲಾಭದಾಯಕ ಹೂಡಿಕೆಗಳಲ್ಲಿ ತೊಡಗಿಸಿದ್ದಾರೆ. ಚುನಾವಣಾ ಅಫಿಡವಿಟ್ನ ಶಾಕಿಂಗ್ ಅಂಕಿಅಂಶಗಳ ಪ್ರಕಾರ ವಿಜಯ್ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಫಿಕ್ಸ್ಡ್ ಡಿಪಾಸಿಟ್, ಬ್ಯಾಂಕ್ ಡಿಪಾಸಿಟ್ ರೂಪದಲ್ಲಿ 513 ಕೋಟಿಗೂ ಅಧಿಕ ಮೊತ್ತವನ್ನು ಅತ್ಯಂತ ಭದ್ರವಾಗಿ ಇಟ್ಟಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, 213 ಕೋಟಿ ರೂಪಾಯಿ ನೇರ ಬ್ಯಾಂಕ್ ಬ್ಯಾಲೆನ್ಸ್. ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಬರುವ ವಾರ್ಷಿಕ ಬಡ್ಡಿಯೇ ಇಂಟ್ರೆಸ್ಟ್ ಎಷ್ಟು ಬೃಹತ್ ಆಗಿರುತ್ತದೆ ಎಂದರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಬಡ್ಡಿ ಹಣದಲ್ಲೇ ಜೀವನ ಪೂರ್ತಿ ಅತ್ಯಂತ ಐಷಾರಾಮಿಯಾಗಿ ಕಳೆದುಬಿಡಬಹುದು. ಇದರ ಜೊತೆಗೆ ವಿಜಯ್ ವ್ಯಾಪಾರ ರಂಗದಲ್ಲೂ ತಮ್ಮ ಹೆಜ್ಜೆಯನ್ನು ಅತ್ಯಂತ ಭದ್ರವಾಗಿ ಊರಿದ್ದಾರೆ. ಅವರು ವಿವಿಧ ಕಂಪನಿಗಳು ಹಾಗೂ ಲಾಭದಾಯಕ ಪ್ರಾಜೆಕ್ಟ್ಗಳಲ್ಲಿ ಸುಮಾರು 56 ಕೋಟಿಗೂ ಅಧಿಕ ನೇರ ಹೂಡಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ ರಂಗದ ಹಲವು ಪ್ರಮುಖ ಪ್ರೊಡಕ್ಷನ್ ಹೌಸ್ಗಳೊಂದಿಗೆ ವಿಜಯ್ ಆಳವಾದ ಸಹಭಾಗಿತ್ವ ಹೊಂದಿದ್ದಾರೆ. ಇದರ ನೇರ ಅರ್ಥವೇನೆಂದರೆ ಅವರು ಕೇವಲ ತಮ್ಮ ನಟನೆಯ ಸಂಭಾವನೆಯಿಂದ ಮಾತ್ರ ಹಣ ಗಳಿಸುವುದಿಲ್ಲ, ಬದಲಿಗೆ ಆ ಸಿನಿಮಾಗಳ ಲಾಭದಲ್ಲೂ ಪ್ರಾಫಿಟ್ ಶೇರಿಂಗ್ ಒಂದು ದೊಡ್ಡ ಪಾಲನ್ನು ಪಡೆಯುತ್ತಾರೆ. ಒಬ್ಬ ಯಶಸ್ವಿ ನಟನಾಗುವುದರ ಜೊತೆಗೆ ಅವರು ಅತ್ಯಂತ ಯಶಸ್ವಿ ಹಾಗೂ ಚತುರ ಬಿಸಿನೆಸ್ ಮ್ಯಾನ್ ಕೂಡ ಹೌದು. ನೀವು ಇಷ್ಟೊಂದು ದೊಡ್ಡ ಆರ್ಥಿಕ ಸಾಮ್ರಾಜ್ಯದ ಒಡೆಯರಾದಾಗ ನಿಮ್ಮ ಜೀವನದ ಪ್ರತಿಕ್ಷಣವು ಯಾವುದೋ ರಾಜ ಮಹಾರಾಜನಿಗಿಂತ ಕಡಿಮೆ ಇರುವುದಿಲ್ಲ. ಥಳಪತಿ ವಿಜಯ್ ಅವರಿಗೆ ದುಬಾರಿ, ವೇಗವಾಗಿ ಓಡುವ ಹಾಗೂ ಪ್ರಪಂಚದ ಅತ್ಯುತ್ತಮ ಐಷಾರಾಮಿ ಕಾರುಗಳೆಂದರೆ ಅಪಾರ ಕ್ರೇಜ್. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಕನಸು ಕಾಣುವ ಜಗತ್ತಿನ ಎಲ್ಲಾ ದುಬಾರಿ ಕಾರುಗಳು ಅವರ ಗ್ಯಾರೇಜ್ನಲ್ಲಿ ಸಾಲಾಗಿ ನಿಂತಿವೆ. ಈ ಕಾರುಗಳು ಕೇವಲ ಪ್ರಯಾಣದ ಸಾಧನವಲ್ಲ, ಬದಲಿಗೆ ಅವರ ಗತ್ತು, ಗಾಂಭೀರ್ಯ ಮತ್ತು ರಾಯಲ್ ಲೈಫ್ಸ್ಟೈಲ್ನ ಜೀವಂತ ಸಂಕೇತಗಳಾಗಿವೆ. ಆದರೆ ಈ ಆರ್ಥಿಕ ಕಥೆಯಲ್ಲಿ ಮತ್ತೊಂದು ಅತ್ಯಂತ ಕುತೂಹಲಕಾರಿ ಹಾಗೂ ಪ್ರಮುಖ ಪಾತ್ರವಿದೆ. ಅವರೇ ವಿಜಯ್ ಅವರ ಅರ್ಧಾಂಗಿ, ಪತ್ನಿ ಸಂಗೀತಾ. ಸಂಗೀತಾ ಕೇವಲ ಒಬ್ಬ ಸೂಪರ್ ಸ್ಟಾರ್ ಪತ್ನಿ ಮಾತ್ರವಲ್ಲ, ಸ್ವತಃ ಆರ್ಥಿಕವಾಗಿ ಅತ್ಯಂತ ಬಲಶಾಲಿ ಹಾಗೂ ಸ್ವಾವಲಂಬಿ ಮಹಿಳೆಯಾಗಿದ್ದಾರೆ. ದಾಖಲೆಗಳ ಪ್ರಕಾರ ಪತ್ನಿ ಸಂಗೀತಾ ಕೂಡ ಕೋಟ್ಯಂತರ ರೂಪಾಯಿ ಆಸ್ತಿಯ ಸ್ವತಂತ್ರ ಒಡತಿಯಾಗಿದ್ದಾರೆ. ಅವರ ಹೆಸರಿನಲ್ಲಿ ಸುಮಾರು 15.76 ಕೋಟಿ ರೂಪಾಯಿ ಮೌಲ್ಯದ ಸ್ವತಂತ್ರ ಆಸ್ತಿಯಿದೆ. ವಿಜಯ್ ಅವರ ಇಡೀ ಕುಟುಂಬವು ಆರ್ಥಿಕವಾಗಿ ಎಷ್ಟು ಸಶಕ್ತವಾಗಿದೆ ಮತ್ತು ಎಷ್ಟು ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನವಾಗಿದೆ. ಈಗ ತಮಿಳುನಾಡಿನ ರಾಜಕೀಯ ದಿಕ್ಕನ್ನೇ ಬದಲಿಸಿ ಹಾಕಿದ ಆ ಅತ್ಯಂತ ದೊಡ್ಡ ನಿರ್ಧಾರದ ಬಗ್ಗೆ ಮಾತನಾಡೋಣ. 2024ನೇ ವರ್ಷವು ಒಂದು ಐತಿಹಾಸಿಕ ವರ್ಷವಾಗಿತ್ತು. ಆ ವರ್ಷ ಥಳಪತಿ ವಿಜಯ್ ಕೇವಲ ತಮ್ಮ ಅಭಿಮಾನಿಗಳನ್ನು ರಂಜಿಸುವುದಕ್ಕಷ್ಟೇ ಸೀಮಿತವಾಗದೆ ಜನರ ನಿಜವಾದ ಜೀವನವನ್ನು ಸುಧಾರಿಸುವ ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು. 2024ರಲ್ಲೇ ಅವರು ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಸ್ಥಾಪಿಸಿದರು. ಅದಕ್ಕೆ ತಮಿಳಗ ವೆಟ್ರಿ ಕಳಗಂ TVK ಎಂದು ಹೆಸರಿಡಲಾಯಿತು. ಇದು ರಾತ್ರೋರಾತ್ರಿ ತೆಗೆದುಕೊಂಡ ತಡಬಡಾಯಿಸಿದ ನಿರ್ಧಾರವಾಗಿರಲಿಲ್ಲ. ಬದಲಿಗೆ ಇದರ ಹಿಂದೆ ವರ್ಷಗಳ ಕಾಲ ನಡೆಸಿದ ಆಳವಾದ ಚಿಂತನೆ ಮತ್ತು ತಳಮಟ್ಟದಲ್ಲಿ ಮಾಡಿದ ಬೃಹತ್ ಅಧ್ಯಯನವಿತ್ತು. ಪಾರ್ಟಿ ಸ್ಥಾಪನೆಯಾದ ನಂತರ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯು TVK ಪಾಲಿಗೆ ಅತ್ಯಂತ ಮೊದಲಿನ ಹಾಗೂ ಅತಿ ದೊಡ್ಡ ಅಗ್ನಿಪರೀಕ್ಷೆಯಾಗಿತ್ತು. ಈ ಚುನಾವಣೆಯಲ್ಲಿ ಸ್ವತಃ ಪಕ್ಷದ ಅಧ್ಯಕ್ಷ ವಿಜಯ್ ಥಳಪತಿ ಮೊದಲ ಬಾರಿಗೆ ನೇರವಾಗಿ ಚುನಾವಣಾ ಕಣಕ್ಕೆ ಧುಮುಕಿದರು. ಇದು ಕೇವಲ ಒಂದು ರಾಜಕೀಯ ಹೋರಾಟವಾಗಿರಲಿಲ್ಲ, ಬದಲಿಗೆ ದಶಕಗಳಿಂದ ತಮ್ಮ ನೆಚ್ಚಿನ ನಟನ ಮೇಲೆ ಜನರಿಟ್ಟಿದ್ದ ನಂಬಿಕೆಯ ಪರೀಕ್ಷೆಯಾಗಿತ್ತು. ನಡುವೆ ಚುನಾವಣೆಯ ಫಲಿತಾಂಶಗಳು ಬರಲು ಪ್ರಾರಂಭಿಸಿದಾಗ ವಿಜಯ್ ಅವರ ಪಕ್ಷವು ತನ್ನ ಅತ್ಯಂತ ಮೊದಲ ಚುನಾವಣೆಯಲ್ಲೇ ಎಂತಹ ಅಭೂತಪೂರ್ವ ಪವಾಡ ಮಾಡಿತೆಂದರೆ ರಾಜಕೀಯದ ಬಡಬೊಗ್ಗಡದ ವಿಶ್ಲೇಷಕರು ಹಾಗೂ ಪ್ರಭಾವಿ ಮುಖಂಡರು ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾದರು. ಜನಸಾಮಾನ್ಯರು ಬೆಳ್ಳಿಪರದೆಯ ತಮ್ಮ ನಾಯಕನನ್ನು ರಾಜಕೀಯ ರಂಗದಲ್ಲೂ ತಮ್ಮ ಅತಿ ದೊಡ್ಡ ನಾಯಕನೆಂದು ಸ್ವೀಕರಿಸಿದ್ದರು. ಯಾವುದೇ ಚುನಾವಣೆಯನ್ನು ಕೇವಲ ಸ್ಟಾರಡಮ್ ಇಟ್ಟುಕೊಂಡು ಗೆಲ್ಲಲು ಸಾಧ್ಯವಿಲ್ಲ, ಅದಕ್ಕಾಗಿ ಜನರ ದಿನನಿತ್ಯದ ಜೀವನವನ್ನು ಸುಧಾರಿಸುವಂತಹ ನಂಬಿಕೆಯನ್ನು ಅವರಲ್ಲಿ ಮೂಡಿಸಬೇಕಾಗುತ್ತದೆ. 2026ರ ಚುನಾವಣೆಯಲ್ಲಿ ವಿಜಯ್ ಅವರ TVK ಪಕ್ಷವು ಬಿಡುಗಡೆ ಮಾಡಿದ ಪ್ರಣಾಳಿಕೆಯು ಮ್ಯಾನಿಫೆಸ್ಟೋ ರಾಜ್ಯದ ಮಹಿಳೆಯರು, ಯುವಕರು ಮತ್ತು ನಿರುದ್ಯೋಗಿಗಳ ಮನಸ್ಸನ್ನು ನೇರವಾಗಿ ತಟ್ಟಿತು. TVKಯ ಐತಿಹಾಸಿಕ ಪ್ರಣಾಳಿಕೆಯಲ್ಲಿ ಮತದಾರರನ್ನು ಸಂಪೂರ್ಣವಾಗಿ ಆಕರ್ಷಿಸಿದ ಕೆಲವು ಪ್ರಮುಖ ಮತ್ತು ಭರವಸೆಯ ವಾಗ್ದಾನಗಳಿವು. ನಕ್ಷತ್ರ ಚಿಹ್ನೆ ಮಹಿಳಾ ಸಬಲೀಕರಣ, ಕುಟುಂಬದ ಪ್ರತಿ ಮಹಿಳಾ ಮುಖ್ಯಸ್ಥೆಗೆ 60 ವರ್ಷ ವಯಸ್ಸಿನವರೆಗೆ ಪ್ರತಿ ತಿಂಗಳು 2500 ರೂಪಾಯಿ ನಿಶ್ಚಿತ ಆರ್ಥಿಕ ನೆರವು. ನಕ್ಷತ್ರ ಚಿಹ್ನೆ ಉಚಿತ ಗ್ಯಾಸ್ ಸಿಲಿಂಡರ್, ಪ್ರತಿಯೊಂದು ಕುಟುಂಬಕ್ಕೆ ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್ಗಳು.
ನಕ್ಷತ್ರ ಚಿಹ್ನೆ ಮಗಳ ಮದುವೆಗೆ ನೆರವು. ಮಗಳ ಮದುವೆಯ ಸಮಯದಲ್ಲಿ ಸರ್ಕಾರದ ಕಡೆಯಿಂದ 8 ಗ್ರಾಂ 1 ತೊಲ ಚಿನ್ನ ಮತ್ತು 1 ರೇಷ್ಮೆ ಸೀರೆ. ನಕ್ಷತ್ರ ಚಿಹ್ನೆ ಸ್ವಯಂ ಉದ್ಯೋಗ ಮತ್ತು ಯುವಕರಿಗೆ ಆಸರೆ. ಸ್ವಂತ ಉದ್ಯಮ ಪ್ರಾರಂಭಿಸುವ ಮಹಿಳೆಯರಿಗೆ 5 ರೂಪಾಯಿ ಲಕ್ಷದವರೆಗೆ ಬಡ್ಡಿರಹಿತ ಸಾಲ ಹಾಗೂ ಪ್ರತಿ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 2,000 ರೂಪಾಯಿ ನಿರುದ್ಯೋಗ ಭತ್ಯೆ. ನೇರವಾಗಿ ಮನ ಮುಟ್ಟುವ ಈ ನಿಖರ ವಾಗ್ದಾನಗಳು 2026ರ ಚುನಾವಣೆಯಲ್ಲಿ ಥಳಪತಿ ವಿಜಯ್ ಅವರನ್ನು ತಮಿಳುನಾಡಿನ ಅತ್ಯಂತ ಪ್ರಕಾಶಮಾನವಾದ ರಾಜಕೀಯ ನಕ್ಷತ್ರವನ್ನಾಗಿ ಮಾಡಿದವು. ಆದರೆ ಸ್ನೇಹಿತರೆ, ಈ ಎಲ್ಲಾ ವಾಗ್ದಾನಗಳು ಮತ್ತು 603 ರೂಪಾಯಿ ಕೋಟಿಯ ಈ ಅಪಾರ ಸಾಮ್ರಾಜ್ಯದ ಮುಂದೆ ಈಗ ಒಂದು ಅತಿ ದೊಡ್ಡ ಮತ್ತು ಕಠಿಣ ಪ್ರಶ್ನೆ ಮೂಡಿದೆ. ರಾಜಕೀಯ ವಿಶ್ಲೇಷಕರ ತಲೆಯಲ್ಲಿ ನಿರಂತರವಾಗಿ ಕಡಿಯುತ್ತಿರುವ ಪ್ರಶ್ನೆ ಏನೆಂದರೆ, ಕೇವಲ 3 ರಿಂದ 4 ತಿಂಗಳು ಶೂಟಿಂಗ್ ಮಾಡಿ ಒಂದೇ ಸಿನಿಮಾಗೆ 150 ರೂಪಾಯಿರಿಂದ 200 ರೂಪಾಯಿ ಕೋಟಿಗಳಷ್ಟು ದುಬಾರಿ ಸಂಭಾವನೆಯನ್ನು ಅತ್ಯಂತ ಸುಲಭವಾಗಿ ಗಳಿಸಬಲ್ಲ, ಜಗತ್ತಿನ ಎಲ್ಲಾ ಐಷಾರಾಮಿ ವೈಭೋಗಗಳನ್ನು ಹೊಂದಿರುವ ಒಬ್ಬ ವ್ಯಕ್ತಿಗೆ ರಾಜಕೀಯದ ಈ ಅಪಾಯಕಾರಿ, ಮುಳ್ಳಿನ ಹಾದಿ ಹಾಗೂ ವಿವಾದಗಳ ಕೆಸರೆರಚಾಟದ ಕಣಕ್ಕೆ ಇಳಿಯುವ ಅಗತ್ಯವೇನಿತ್ತು? ನಿಮ್ಮ ಬಳಿ 603 ರೂಪಾಯಿ ಕೋಟಿಯ ಸಾಮ್ರಾಜ್ಯವಿದ್ದಾಗ ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕುಳಿತು ರಾಜನಂತೆ ನಿಮ್ಮ ಜೀವನವನ್ನು ಆನಂದಿಸಬಹುದಿತ್ತು, ಅಲ್ಲವೇ? ಆದರೆ ಥಳಪತಿ ವಿಜಯ್ 2026ರ ವಿಧಾನಸಭೆ ಚುನಾವಣೆಗಾಗಿ ತಮ್ಮ ನಟನಾ ವೃತ್ತಿಜೀವನ ಹಾಗೂ ಕೋಟಿಗಟ್ಟಲೆ ಅಭಿಮಾನಿಗಳ ಆ ಸ್ಟಾರ್ಡಮ್ ಅನ್ನು ಸದಾಕಾಲಕ್ಕೂ ಪಣಕ್ಕಿಟ್ಟಿದ್ದಾರೆ. ಅವರು ರಾಜಕೀಯದ ಆ ಮುಳ್ಳಿನ ಕಿರೀಟವನ್ನು ಆಯ್ದುಕೊಂಡಿದ್ದಾರೆ. ಎಲ್ಲಿ ಪ್ರತಿದಿನವೂ ನಿಮ್ಮ ಉದ್ದೇಶವನ್ನು ಶಂಕಿಸಲಾಗುತ್ತದೆಯೋ, ಎಲ್ಲಿ ಪ್ರತಿ ಹೆಜ್ಜೆಯಲ್ಲೂ ವಿರೋಧ ಪಕ್ಷಗಳು ನಿಮ್ಮನ್ನು ಕೆಡವಲು ಬಲೆ ಹೆಣೆಯುತ್ತವೆಯೋ ಅಂತಹ ಹಾದಿ ಇದು. ದೊಡ್ಡ ದೊಡ್ಡ ರಾಜಕೀಯ ವಿಶ್ಲೇಷಕರ ಪ್ರಕಾರ ವಿಜಯ್ ತಮ್ಮ ಸಿನಿಮಾದ ಗಳಿಕೆ ಮತ್ತು ಆಸ್ತಿಯ ಬಹುದೊಡ್ಡ ಭಾಗವನ್ನು ಈ ಹೊಸ ಪಕ್ಷವನ್ನು ತಳಮಟ್ಟದಲ್ಲಿ ಕಟ್ಟಿಬೆಳೆಸಲು ಸುರಿದಿದ್ದಾರೆ. ಇದು ಎಂತಹ ಅಪಾಯಕಾರಿ ನಿರ್ಧಾರವಾಗಿತ್ತೆಂದರೆ, ಒಂದು ವೇಳೆ ಅವರು ಸೋತಿದ್ದರೆ ಅವರ ರಾಜಕೀಯ ಭವಿಷ್ಯವಷ್ಟೇ ಅಲ್ಲ, ದಶಕಗಳಿಂದ ಕಷ್ಟಪಟ್ಟು ಗಳಿಸಿದ ಸಂಪತ್ತು ಮಣ್ಣುಪಾಲಾಗುವ ಅಪಾಯವಿತ್ತು. ಇನ್ನು ಅತ್ಯಂತ ದೊಡ್ಡ ವಿಷಯ ಎಂದರೆ, ಇಂದು ವಿರೋಧ ಪಕ್ಷಗಳು ವಿಜಯ್ ಅವರ ಇದೇ 603 ರೂಪಾಯಿ ಕೋಟಿಯ ಆಸ್ತಿಯನ್ನೇ ಅವರ ವಿರುದ್ಧ ಆಯುಧವನ್ನಾಗಿ ಮಾಡಿಕೊಳ್ಳುತ್ತಿವೆ. ಕೋಟ್ಯಂತರ ರೂಪಾಯಿ ಆಸ್ತಿ ಇರುವ ನಾಯಕನಿಗೆ ಬಡವರ ಕಷ್ಟ ನೋವುಗಳು ಏನೂ ಅರ್ಥವಾಗುತ್ತದೆ ಎಂದು ವಿರೋಧಿಗಳು ಪ್ರಶ್ನೆ ಎತ್ತುತ್ತಿದ್ದಾರೆ. ಆದರೆ ಸಾರ್ವಜನಿಕರು ಈ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿಹಾಕುತ್ತಿದ್ದಾರೆ. ವಿಜಯ್ ಈ ಆಸ್ತಿಯನ್ನು ಭ್ರಷ್ಟಾಚಾರದಿಂದಲ್ಲ, ಬದಲಿಗೆ ತಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದ್ದಾರೆ ಎಂಬುದು ಜನರ ಸ್ಪಷ್ಟ ನಂಬಿಕೆ. ಜನರ ತರ್ಕ ಅತ್ಯಂತ ಸರಳವಾಗಿದೆ: ತಾನೇ ಅಷ್ಟೊಂದು ದೊಡ್ಡ ಕೋಟ್ಯಧಿಪತಿಯಾಗಿರುವ ವ್ಯಕ್ತಿ ರಾಜಕೀಯಕ್ಕೆ ಬಂದು ಜನರ ಹಣವನ್ನು ಏಕೆ ಲೂಟಿ ಮಾಡುತ್ತಾನೆ? ಇವತ್ತು ಈ 603 ರೂಪಾಯಿ ಕೋಟಿಯ ಪ್ರಾಮಾಣಿಕ ಸಂಪಾದನೆಯೇ ಈ ಭ್ರಷ್ಟ ರಾಜಕೀಯದಲ್ಲಿ ವಿಜಯ್ ಅವರಿಗೆ ಅತ್ಯಂತ ಬಲವಾದ ರಕ್ಷಣಾ ಕವಚವಾಗಿ ನಿಂತಿದೆ. ಹೀಗಿತ್ತು ಥಳಪತಿ ವಿಜಯ್ ಅವರ 603 ರೂಪಾಯಿ ಕೋಟಿಯ ಅಪಾರ